.in ಇಂದು ರಾತ್ರಿ 10:30ಕ್ಕೆ. ಕುರುಡು ಭ್ರಮೆಗಳು, ಕಟ್ಟು ಕತೆಗಳು, ಬಾಯಿಂದ ಬಾಯಿಗೆ ಹರಡಿದ ಅಂತೆ ಕಂತೆಗಳು. ಒಟ್ಟಿನಲ್ಲಿ ಇಂತಹ ವಿಷಯಗಳು ನಿದ್ದೆಗೆಡಿಸಿ ಕುತೂಹಲವನ್ನ ಹುಟ್ಟಿಸುತ್ತವೆ, ಮನಸ್ಸನ್ನ ಕಾಡ್ತವೆ. ವಿಚಿತ್ರ ಸನ್ನಿವೇಶ, ವಿಲಕ್ಷಣ ಘಟನೆ ಕೆಲವೊಮ್ಮೆ ಕೆಲವೊಂದು ಪ್ರದೇಶದಲ್ಲಿ ನಡೆದಿದ್ರೆ, ನಡೀತಾನೂ ಇದ್ರೆ ಅದಕ್ಕೊಂದು ಕಾರಣವಿರುತ್ತಲ್ವಾ? ಆ ಕಾರಣವಾದರೂ ಯಾವುದು? ಅಲ್ಲಿ ಕ್ಷಣ ಕ್ಷಣಕ್ಕೂ ನಮಗಾದ ರೋಚಕ ಭಯಾನಕ ಅನುಭವಗಳೇನು? ಅದರ ಸ್ಪಷ್ಟ ಚಿತ್ರಣವನ್ನ ಇದ್ದಿದ್ದಂತೆ ತೋರಿಸುವ ಕಾರ್ಯಕ್ರಮವೇ Baya.in. ಅದು 30 ಕಿಲೋಮೀಟರ್ನಷ್ಟು ಉದ್ದವಾದ ಕಾಡು ರಸ್ತೆ. ಹಗಲು ಹೊತ್ತಿನಲ್ಲಿ ಈ ರಸ್ತೆ ನಿರ್ಜನವಾಗಿರುತ್ತೆ, ರಾತ್ರಿ ಆದ್ರೆ ಭಯಂಕರವಾಗುತ್ತೆ. ಈ ರಸ್ತೆಯಲ್ಲಿ ರಾತ್ರಿ ಹೋದ ಜನ ವಾಪಸ್ಸು ಬರುವುದು ಖಾತ್ರಿ ಇಲ್ಲ. ಹಾಗಾದ್ರೆ ಆ ರಕ್ಕಸ ರಸ್ತೆಯಲ್ಲಿ ಏನಿದೆ? ಅಂದು ಅಮಾವಾಸ್ಯೆಯ ಕರಾಳ ಕತ್ತಲು, ಸುತ್ತಲಿನ ಕಪ್ಪನೆಯ ಕತ್ತಲು ರೌದ್ರಾಕಾರವಾಗಿ ತಾಂಡವವಾಡ್ತಾ ಇತ್ತು. ಕಾಡು ರಸ್ತೆಯನ್ನ ತುಳಿದು ನೇರವಾಗಿ ಆ ಭಯಂಕರ ಅಪಾಯಕಾರಿ ರಸ್ತೆಯನ್ನ ಹುಡುಕುತ್ತಾ ನಾವು ಹೊರಟಿರ್ತೀವಿ. ಸಂಜೆಯಾಗುತ್ತಲೇ ಆ ರಸ್ತೆಗೆ ಯಾರನ್ನೂ ಬಿಡೋದಿಲ್ಲ. ವಿಶೇಷವಾಗಿ ಹಗಲು ಹೊತ್ತಲ್ಲಿ ಒಂಟಿಯಾಗಿ ಯಾರೂ ಕೂಡ ಆ ರಸ್ತೆಗೆ ಹೋಗುವುದಿಲ್ಲವೆಂದು ಕೇಳಿಪಟ್ಟಿದ್ದೆವು. ನಮಗೆ ಆ ರಸ್ತೆಯ ಬಗ್ಗೆ ಹೇಳ ತೀರದಷ್ಟು ಕಾತರ ಹೆಚ್ಚಿತ್ತು. ಆದರೆ ರೋಡಲ್ಲಿ ಏನಿದೆ, ಯಾಕೆ ಜನ ಹೋಗೋದಿಲ್ಲವೆಂಬ ಪ್ರಶ್ನೆ ನಮ್ಮನ್ನ ಕಾಡಿತ್ತು. ಏನಿದೆ ಆ ಭಯಾನಕ ರಸ್ತೆಯ ರಹಸ್ಯ? ಜನ ಯಾಕೆ ಭಯ ಬೀಳ್ತಾರೆ? ಅದನ್ನ ಪತ್ತೆ ಹಚ್ಚಲೇಬೇಕೆಂದು ನಾವು ನಿರ್ಧಾರ ಮಾಡಿ ಹೊರಟಿರ್ತೀವಿ. ರಸ್ತೆಯುದ್ದಕ್ಕೂ ನಡೆದು ಆ ರಸ್ತೆಯ ಅಂಚಿನಲ್ಲಿದ್ದ ಊರನ್ನ ತಲುಪುವುದು ನಮ್ಮ ಗುರಿಯಾಗಿತ್ತು. ಆಗ ಸಮಯ ಸರಿಯಾಗಿ ರಾತ್ರಿಯ 10 ಗಂಟೆ. ಎಲ್ಲರ ಮನಸ್ಸಿನಲ್ಲಿಯೂ ಭಯ ಉಲ್ಬಣಗೊಳ್ತಾ ಇತ್ತು. ರಸ್ತೆಯ ಬಗ್ಗೆ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಅದರ ಉದ್ದ ಸುಮಾರು 30 ಕಿಲೋಮೀಟರ್ ಅನ್ನೋದು ಮಾತ್ರ ಗೊತ್ತಿತ್ತು. ರಸ್ತೆಗೆ ಎಂಟ್ರಿ ಆಗಬೇಕಂದ್ರೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟ್ ದಾಟಬೇಕಾದ್ರೆ ಅಲ್ಲಿಯ ಗಾರ್ಡ್ಗಳು ಅಪಾಯಕಾರಿ ದಾರಿಯಲ್ಲಿ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಆದರೆ ನಮ್ಮ ಗಾಡಿ ಬಂದಾಗ ಚೆಕ್ ಪೋಸ್ಟ್ನವರು ನಮ್ಮ ಗಾಡಿ ಮೇಲಿದ್ದ ಪ್ರೆಸ್ನ ನಾಮಫಲಕವನ್ನು ನೋಡಿ ನಮ್ಮನ್ನ ತಡೆಯಲು ಹೋಗೋದಿಲ್ಲ. ನಾವು ಪಾಸ್ ಆಗಿ ಆ ರಸ್ತೆಗೆ ಎಂಟ್ರಿ ಆಗ್ತೀವಿ. ಗಾಡಿ ರಸ್ತೆಗೆ ಪ್ರವೇಶಿಸಿದಲೇ ಅದುವರೆಗೂ ಇದ್ದ ಧೈರ್ಯ ಸ್ವಲ್ಪ ಇಳಿಮುಖ ಕಂಡಿತ್ತು. ಆದರೆ ಭಂಡ ಧೈರ್ಯ
ನಮ್ಮನ್ನ ಮುನ್ನುಗ್ಗುವಂತೆ ಮಾಡ್ತಾ ಇತ್ತು. ಸ್ವಲ್ಪ ದೂರ ಬಂದಿರಬೇಕು. ನಾವು ಗಾಡಿಯಿಂದ ಕೆಳಗಿಳಿದು ಕಾಲು ನಡಿಗೆಯಲ್ಲಿ ರಸ್ತೆಯಲ್ಲಿ ನಡೆಯಲು ಶುರು ಮಾಡ್ತೀವಿ. ಅಲ್ಲಿ ರಸ್ತೆಯ ಪಕ್ಕದಲ್ಲಿ ನಮ್ಮ ಕಣ್ಣಿಗೆ ಬೀಳುತ್ತೆ ಆನೆ ಹುಲಿಗಳ ಚಿತ್ರವಿರುವ ಬೋರ್ಡು. ನಮಗೆ ಅರ್ಥವಾಗಿತ್ತು ಅದು ಕ್ರೂರ ಮುಖಗಳ ಸ್ಥಳವೆಂದು. ತಕ್ಷಣವೇ ನಮ್ಮ ಮುಖಗಳು ಬೆವೆತು ಹೋಗುತ್ತವೆ. ಗಾಡಿಯಿಂದ ಕೆಳಗಿಳಿದು ರಸ್ತೆಯಲ್ಲಿ ನಡೆಯುತ್ತಿದ್ದ ನಾವು ನಿಧಾನಕ್ಕೆ ಮತ್ತೆ ಗಾಡಿ ಹತ್ತಿ ಮುಂದೆ ಬರ್ತೀವಿ. ಅಲ್ಲಿಂದ ಸುಮಾರು 1 ಕಿಲೋಮೀಟರ್ನಷ್ಟು ಮುಂದೆ ಬರ್ತೀವಿ. ಅಲ್ಲಿ ಒಂದು ನದಿಯ ಕಟ್ಟೆ ಸಿಗುತ್ತೆ. ನಮಗೆ ವಿಪರೀತ ಬಾಯಾರಿಕೆಯಾಗಿತ್ತು. ಹೆದರಿಕೆ ಇದ್ದರೂ ಸ್ವಲ್ಪ ಧೈರ್ಯ ತಂದುಕೊಂಡು ಗಾಡಿಯಿಂದ ಕೆಳಗಿಳಿದು ಅದು ನದಿಯೆಂದು ಖಾತ್ರಿಪಡಿಸಿಕೊಳ್ತೀವಿ. ಹೇಗಾದರೂ ಮಾಡಿ ಆ ನದಿಯಲ್ಲಿಯ ನೀರು ಕುಡಿಯಬೇಕೆಂದು ಕೆಳಗೆ ಬರ್ತೀವಿ. ನದಿ ನೀರು ಹರಿದು ಹೊರಟಿತ್ತು. ನಿಧಾನಕ್ಕೆ ನೀರಿಗೆ ಕೈ ಹಾಕಿ ನೀರು ಕುಡಿತಾ ಇರ್ತೀವಿ. ಇದ್ದಕ್ಕಿದ್ದಂತೆ ನದಿಯ ಪಕ್ಕದ ಪೊದೆಯಿಂದ ಏನೋ ಕಿರುಚಿದ ಸದ್ದಾಗುತ್ತೆ. ತಕ್ಷಣವೇ ನಮ್ಮ ತಂಡ ಹೆದರಿ ಬೆಚ್ಚಿ ಬೀಳುತ್ತೆ. ಹೆದರಿ ಹೌಹಾರಿದ ನಮ್ಮ ತಂಡ ಮುಂದೇನು ಮಾಡುತ್ತೆ? ಆ ನದಿ ಪಕ್ಕದ ಪೊದೆಯಲ್ಲಿ ಏನಿರುತ್ತೆ? ಎಲ್ಲದಕ್ಕೂ ಉತ್ತರ ಈ ಬ್ರೇಕ್ನ ನಂತರ. ನದಿ ನೀರು ಕುಡಿಯುತ್ತಿದ್ದಾಗ ಪಕ್ಕದ ಪೊದೆಯಲ್ಲಿ ಆಕಾರವೊಂದು ಕಾಣಿಸುತ್ತೆ. ಎದುರುಗಡೆ ನೀರಿನಲ್ಲಿ ವಿಷಜಂತುವೊಂದು ಬಾಯಿ ತೆರೆದು ನಮ್ಮನ್ನೇ ನೋಡುತ್ತೆ. ಅಲ್ಲಿಂದ ಹೆದರಿ ಓಡಿ ರಸ್ತೆ ಸೇರುತ್ತೆ ನಮ್ಮ ತಂಡ. ನದಿ ನೀರು ಹರಿದು ಹೊರಟಿತ್ತು. ನಿಧಾನಕ್ಕೆ ನೀರಿಗೆ ಕೈ ಹಾಕಿ ನೀರು ಕುಡಿತಾ ಇರ್ತೀವಿ. ಬಾಯಾರಿಕೆಯಲ್ಲಿ ಅವಸರವಾಗಿ ನೀರು ಕುಡಿಯುತ್ತಿದ್ದಾಗ ಪಕ್ಕದ ಪೊದೆಯಿಂದ ವಿಕಾರ ಶಬ್ದ ಕೇಳಿಬರುತ್ತೆ. ಹೆದರಿ ಅತ್ತ ಟಾರ್ಚ್ ಹಾಕಿ ನೋಡ್ತೀವಿ. ಅಲ್ಲಿರುತ್ತೆ ಒಂದು ಕಾಡೆಮ್ಮೆ. ಅದು ನಮ್ಮತ್ತಲೇ ಬರ್ತಾ ಇರುತ್ತೆ.
ಅದೇ ಸಮಯಕ್ಕೆ ಎದುರುಗಡೆ ನೀರಿನಲ್ಲಿ ವಿಷ ಜಂತುವೊಂದು ಬಾಯಿ ತೆರೆದು ಉಸುಗುಟ್ಟುತ್ತೆ. ನಮ್ಮ ಜಂಘಾಬಲವೇ ಕುಸಿದಂತಾಗುತ್ತೆ. ಅಲ್ಲಿಂದ ಎದ್ದು ಬಿದ್ದು ಓಡಿ ಬಂದು ರಸ್ತೆ ಸೇರ್ತೀವಿ. ಎಲ್ಲರ ಎದೆಯಲ್ಲೂ ನಡುಕ ಹುಟ್ಟಿತ್ತು. ಅಲ್ಲಿ ಹೆಚ್ಚು ಹೊತ್ತು ಇರಲಿಕ್ಕೆ ಇಷ್ಟಪಡದೆ ಮತ್ತೆ ನಮ್ಮ ಪಯಣ ಮುಂದೆ ಸಾಗುತ್ತೆ. ಸ್ವಲ್ಪ ಮುಂದೆ ಬಂದಿರಬೇಕು. ಅದು ದಟ್ಟವಾದ ಅರಣ್ಯ ಪ್ರದೇಶ. ನಾವು ಮತ್ತೆ ಗಾಡಿಯಿಂದ ಕೆಳಗಿಳಿಯುತ್ತೇವೆ. ನಡೆಯುತ್ತಲೇ ರಸ್ತೆಯನ್ನ ನುಗ್ಗತೊಡಗುತ್ತೇವೆ.